ಹಾಯ್, ದಿಸ್ ಇಸ್ ಚೇತನ ಫ್ರಮ್ ಕ್ಲಾಸಿಕ್ ಕನ್ಸಲ್ಟೆಂಟ್ಸ್. ನಮ್ಮದು ಕನ್ಸ್ಟ್ರಕ್ಷನ್ ಬಿಸ್ನೆಸ್ ಇದೆ ರಾಜೇಶ್ ನಗರ್, ಬ್ಯಾಂಗ್ಳೂರಲ್ಲಿ. ನಾನು 4 ಡೇಸ್ ಮಾಸ್ಟರ್ ಕ್ಲಾಸಾಗಿ ಇಲ್ಲಿ ಜಾಯ್ನ್ ಆಗಿದ್ದು. ನನಗೆ ಸೆಕೆಂಡ್ ಡೇನೇ ಒಂದು ಆಪ್ಷನ್ ಸಿಕ್ತು ಡೈಮಂಡ್ ಮೆಂಬರ್ಶಿಪ್ ಆಗಿ ಜಾಯ್ನ್ ಆಗೋದಕ್ಕೆ. ಸೊ ಸಡನ್ಲಿ ಐ ಗಾಟ್ ಜಾಯ್ನ್ ಫಾರ್ ದ ಡೈಮಂಡ್ ಮೆಂಬರ್ಶಿಪ್. ಸೊ ನನಗೆ ಇಲ್ಲಿ ಬಂದಿದ್ದ ಉದ್ದೇಶ ಏನು ಅಂದರೆ, ಸರ್ ಒಂದು ಸೆಂಟೆನ್ಸ್ ಹೇಳಿದರು, ನೀವು ಕನ್ಸ್ಟ್ರಕ್ಷನ್ ಬಿಸ್ನೆಸ್ಸಲ್ಲಿ ಸ್ಟಕ್ ಆಗಿದ್ದೀರಾ ಅಂತ. ಸೊ ಅದು ಒಂದು ಪಾಯಿಂಟಿಂದ ನಾನು ಜಾಯ್ನ್ ಆದೆ. ಅದನ್ನು ಅಂದ್ಕೊಂಡೆ ಇಲ್ಲಿ ನಮಗೆ ಪುಷ್ ಮಾಡ್ತಾರೆ ಬಿಸ್ನೆಸ್ಗೆ, ಆ ಥರ. ಇಟ್ ಈಸ್ ನಾಟ್ ಲೈಕ್ ದ್ಯಾಟ್. ಇಲ್ಲಿ ಡಿಜಿಟಲ್ ಮಾರ್ಕೆಟಿಂಗ್ ಕೂಡ ಎಲ್ಲದು ಇನ್ಕ್ಲೂಡ್ ಆಗಿದೆ. ಸೊ ನಾವು ಬೇರೆಯವ್ರದ್ದು ರೀಲ್ಸ್ ನಾವು ನೋಡ್ತಾ ಇದ್ವಿ. ಈಗ ನಮ್ಮ ಬಿಸ್ನೆಸ್ ವೀಡಿಯೋಸ್ನ ನಾವು ಇನ್ಸ್ಟಾಗ್ರಾಮು, ಫೇಸ್ಬುಕ್ಕು ಆ್ಯಂಡ್ ಯೂಟ್ಯೂಬಲ್ಲಿ ನಾವು ಪೋಸ್ಟ್ ಮಾಡಿಬಿಟ್ಟು ಲೀಡ್ನ ಜನ್ರೇಟ್ ಮಾಡ್ತಾ ಇದ್ದೀವಿ. ಆ್ಯಂಡ್ ನಮ್ಮ ಫೀಲ್ಡಲ್ಲಿ ಹೆಂಗಿರುತ್ತೆ ಅಂದರೆ, ನಮ್ಮದು ಹೈ ವ್ಯಾಲ್ಯೂ ಪ್ರಾಡಕ್ಟ್ ಆಗ್ತಿರೋದ್ರಿಂದ ಏನಾದರೂ ಪ್ರೈಸ್ ಹೇಳಿದರೆ ಸಡನ್ನಾಗಿ ಅಷ್ಟೊಂದು ಅಂತ ತುಂಬ ಬಾರ್ಗಿನ್ ಮಾಡೋ ಕಸ್ಟಮರ್ಸೇ ಜಾಸ್ತಿ. ಸೊ ಹೈ ವ್ಯಾಲ್ಯೂ ಪ್ರಾಡಕ್ಟ್ನ ಹೆಂಗೆ ಸೆಲ್ ಮಾಡಬೇಕು ಅಂತ ಗೊತ್ತಾಗಿದೆ. ಆ್ಯಂಡ್ ತುಂಬ ಬಾರ್ಗಿನ್ ಮಾಡೋ ಕಸ್ಟಮರ್ಸ್ಗೆ ಹೆಂಗೆ ಕ್ಲೋಸ್ ದ ಡೀಲ್ ಮಾಡಬೇಕು ಅಂತ ಗೊತ್ತಾಗಿದೆ. ಸೊ ದಟ್ ಐಮ್ ಇಂಪ್ಲಿಮೆಂಟಿಂಗ್ ಇನ್ ಮೈ ಬಿಸ್ನೆಸ್. ಆ್ಯಂಡ್ ನೆಕ್ಸ್ಟ್ ಈಸ್, ಆ್ಯಂಡ್ ಆಫ್ಟರ್ ದ್ಯಾಟ್ ಐ ಗಾಟ್ ಅ ಆಪರ್ಚುನಿಟಿ ಫಾರ್ ಬಾಸಮ್ಮರ್ ರಿಟ್ರೀಟಲ್ಲಿ ಒಂದು ಆಪರ್ಚುನಿಟಿ ಸಿಕ್ತು. ನಾನಲ್ಲಿ ಕ್ರೂ ಮೆಂಬರ್ ಆಗಿ ಜಾಯ್ನ್ ಆಗಿದ್ದೆ. ಸೊ ಹಿಂದೆ ಯಾವ ಥರ ಸ್ಪೀಚಸ್ ಎಲ್ಲ ಕಂಡಕ್ಟ್ ಮಾಡ್ತಾರೆ ಮೇಡಮು, ಆ್ಯಂಡ್ ಅದೊಂದು ನೋಡೋದು ಆಪರ್ಚುನಿಟಿ ಸಿಕ್ತು. ಆ್ಯಂಡ್ ತುಂಬ ಕ್ವಾಂಟಮ್ ಮೆಂಬರ್ಸು, ಸೀನಿಯರ್ಸ್ನ ಮೀಟ್ ಮಾಡೋವಂಥ ಆಪರ್ಚುನಿಟಿ ತುಂಬ ಸಿಕ್ತು. ತುಂಬ ಜನ ನನಗೆ ಕನೆಕ್ಟಿವಿಟಿ ಆದರು. ಆ್ಯಂಡ್ ಅದಾದಮೇಲೆ POS ಅಂತ ಒಂದು ಪ್ರೋಗ್ರಾಮ್. ಇಟ್ ಈಸ್ ವೆರಿ ಸೂಪರ್ ಅಮೇಝಿಂಗ್ ಪ್ರೋಗ್ರಾಮ್. 2 ಡೇಸ್ ಇರುತ್ತೆ. ಫೈರ್ ಪ್ಲೇಸ್ ಅಂತ ಒಂದು ರೆಸಾರ್ಟಲ್ಲಿ ಫುಲ್ 2 ಡೇಸ್ ನಾವು ಫುಲ್ ಸೈಲೆಂಟ್ ಆಗಿರ್ತೀವಿ. ಮೆಡಿಟೇಷನ್ಸ್ ಇರುತ್ತೆ, ಹೆಲ್ತ್ ಆ್ಯಂಡ್ ವೆಲ್ತ್ ಮ್ಯಾನೇಜ್ಮೆಂಟ್ ಬಗ್ಗೆ ಹೇಳ್ಕೊಡ್ತಾರೆ ಮ್ಯಾಮು. ಆ್ಯಂಡ್ ತುಂಬ ಆ್ಯಕ್ಟಿವಿಟೀಸ್ ಇರುತ್ತೆ. ವಿ ಎಂಜಾಯ್ಡ್ ಅ ಲಾಟ್. ಆ್ಯಂಡ್ ಐ ಗಾಟ್ ಅ ಆಪರ್ಚುನಿಟಿ ಟು ಅಟೆಂಡ್ ಇನ್ ಅ ಬಾಸ್ ಡೇ ಆಲ್ಸೋ. ಸೊ ನಾವು ಈ ಥರ ಅಟೆಂಡ್ ಮಾಡ್ತಾ ಇದ್ದರೆ ಫಿಸಿಕಲ್ ಸೆಷನ್ಸ್ ಎಲ್ಲ ವಿಲ್ ಗೆಟ್ ಕನೆಕ್ಟಿವಿಟಿ ಟು ಮೋರ್ ಬಿಸ್ನೆಸ್ ಪೀಪಲ್ಸ್. ಆ್ಯಂಡ್ ಇನ್ನೊಂದೇನು ಅಂದರೆ, ನಂಗೆ ತುಂಬ ಐಡಿಯಾಸ್ ಬರ್ತಾಯಿದೆ. ಫಸ್ಟೆಲ್ಲ ನಾವು ಬರೋ ಬಿಸ್ನೆಸ್ ಅಷ್ಟೇ ಮಾಡ್ತಾಯಿದ್ವಿ. ಏನು ಅಂದರೆ, ನನಗೆ ಕಾಲ್ಸ್ ಬರುವಾಗ ತುಂಬ ಜನ ನನಗೆ ವೇಕೆನ್ಸೀಸ್ ಕೇಳ್ತಾಯಿದ್ರು, ವೇಕೆನ್ಸೀಸ್ ಇದೆಯಾ ಅಂತ. ಸೊ ನನಗೆ ಹೆಂಗೆ ಎಲ್ಲರನ್ನೂ ತೊಗೊಳೋದು, ಏನಾದರೂ ಮಾಡಬೇಕು ಅಂತ ಅನ್ನಿಸ್ತಾ ಇತ್ತು. ಸೊ ನನಗೆ ಇವಾಗ ಹೆಂಗೆ ಅನ್ನಿಸ್ತಾ ಇದೆ ಅಂದರೆ, ಯಾರು ವೇಕೆನ್ಸಿ ಬರ್ತಾ ಇದ್ದಾರಲ್ಲ ಅವ್ರಿಗೆ ಏನಾದರೂ ಮಾಡಬೇಕು ಅಂತ ಇದ್ದರೆ ಎಸ್ಟಿಮೇಷನ್ ಕ್ಲಾಸ್ ಸ್ಟಾರ್ಟ್ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ. ಸೊ ಯಾರ್ಯಾರ್ದು ಹೆಸರು ಬರುತ್ತೆ, ಕಾಲ್ಸ್ ಬರ್ತಾ ಇರುತ್ತೆ, ಎಲ್ಲ ನೋಟ್ ಮಾಡ್ಕೊತೀನಿ. ಅವ್ರ ಹೆಸರು, ಅವ್ರ ಫೋನ್ ನಂಬರ್ಸು, ಅವ್ರಿಗೇನು ಇಂಟ್ರೆಸ್ಟ್ ಇದೆ ಅಂತ ಹೇಳ್ಬಿಟ್ಟು. ಯೂಶ್ವಲಿ ನಿಮಗೆಲ್ಲ ಗೊತ್ತಿರುತ್ತೆ, MTech ಎಲ್ಲ ಮಾಡಿದವರು ಯಾರು ಎಸ್ಟಿಮೇಷನ್ಸ್ಗೆ ಬರಲ್ಲ ಇದಕ್ಕೆಲ್ಲ. ಸೊ ಅವರು ಕೂಡ ಇಂಟ್ರೆಸ್ಟ್ ತೋರಿಸ್ತಾ ಇದ್ದಾರೆ. ಸೊ ಈ ಥರ ನಾನು ಬಿಸ್ನೆಸ್ ಏನು ಬಿಲ್ಡ್ ಮಾಡಬೇಕು ಅಂತ ತುಂಬ ನನಗೆ ಐಡಿಯಾಸ್ ಬರ್ತಾ ಇದೆ. ಆ್ಯಂಡ್ ಐ ವಾಂಟ್ ಟು ಆ್ಯಡ್ ಅ ವ್ಯಾಲ್ಯೂ ಟು ಮೈ ಬಿಸ್ನೆಸ್. ಯಾರಾದರೂ ಸಿಲ್ವರ್ ಮೆಂಬರಲ್ಲಿ ಇದ್ಬಿಟ್ಟು ಯೋಚನೆ ಮಾಡ್ತಾ ಇದ್ದರೆ, ಡೈಮಂಡ್ ಮೆಂಬರ್ಶಿಪ್ಗೆ ಬರಲೋ ಬೇಡೋ, ಅಥವಾ ನಿಮ್ಮ ಅಮೌಂಟ್ ಏನಾದರೂ ಪ್ರಾಬ್ಲಮ್ ಆಗ್ತಾ ಇದ್ದರೆ ಕಣ್ಣು ಮುಚ್ಚಿಬಿಟ್ಟು ಜಾಯ್ನ್ ಆಗಿ. ಯಾಕಂದರೆ ಇದರಲ್ಲಿ ಬೆಳೆಯೋದು ತುಂಬ ಇದೆ. ಅನು ಮ್ಯಾಮ್ ಆ್ಯಂಡ್ ಸತ್ಯ ಸರ್ ಏನಿದಾರಲ್ಲ, ನಮಗೆ ದಿಲ್ ಗಿವ್ ಅ ವೆರಿ ಗುಡ್ ಸಜೆಷನ್ಸ್ ಆ್ಯಂಡ್ ಆಲ್. ಸೊ ನೀವು ಹಾಕಿರೋ ದುಡ್ಡು ಎಲ್ಲೂ ಹೋಗಲ್ಲ. ಯು ವಿಲ್ ಗೆಟ್ ಇಟ್ ಬ್ಯಾಕ್ ಇನ್ ಟರ್ಮ್ಸ್ ಆಫ್ 10 times. ಥ್ಯಾಂಕ್ ಯು.